ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿ ಲಾಗ್ಸ್. 2020 ಹಾಸನಾಂಬ ದೇವಿ ದರ್ಶನ ಹೇಗಾಯಿತು ಅಂತ ಆಲ್ರೆಡಿ ನಾನು 2 ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇವತ್ತು ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ದರ್ಶನ ಹೇಗಿತ್ತು, ದೇವಸ್ಥಾನದ ಒಳಗೆ ಹೇಗೆಲ್ಲ ಇದೆ ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಇಲ್ಲೊಂದು ಎಂಟ್ರೆನ್ಸ್ ಇದೆ, ತಣ್ಣೀರಳ ರೋಡ್ ಹತ್ರ. ಇದು ಮೇನ್ ಎಂಟ್ರೆನ್ಸು. ನೋಡಿ, LED ಸ್ಕ್ರೀನಲ್ಲಿ ಹಾಸನಾಂಬ ದೇವಿ ಹಾಗೆ ಸಿದ್ದೇಶ್ವರ ಸ್ವಾಮಿದು ದರ್ಶನ ಕೂಡ ನಾವು ಇಲ್ಲಿ ಮಾಡ್ಬೋದು. ಈ ಕಡೆಯಿಂದ ಒಂದು ಎಂಟ್ರೆನ್ಸ್ ಕೂಡ ಇದೆ, ಇಲ್ಲಿಂದನೂ ಬಂದು ದರ್ಶನ ಮಾಡ್ಬೋದು. ಇವಾಗ ದೇವಸ್ಥಾನದ ಮುಂದೆ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತೀನಿ. ನೋಡಿ, ತುಂಬ ಜನ ದರ್ಶನಕ್ಕೆ ಅಂತ ಬರ್ತಾ ಇದ್ದಾರೆ. ನೋಡಿ, ಇದೆ ಗೋಪುರ. ಇಲ್ಲಿ ತುಂಬ ಹೊತ್ತು ನಿಂತು ನಾವು ದೇವಿಯ ದರ್ಶನ ಕೂಡ ಮಾಡ್ಬೋದು. ಯಾಕೆಂದರೆ ದೇವಸ್ಥಾನದ ಒಳಗಂತೂ ತುಂಬ ಹೊತ್ತು ನಿಲ್ಲೋ ಅವಕಾಶ ಇಲ್ಲ. ಸೊ ಇಲ್ಲಿ ನಾವು ಎಷ್ಟೊತ್ತಾರು ನಿಂತು ದೇವಿಯ ದರ್ಶನ LED ಸ್ಕ್ರೀನಲ್ಲೇ ಮಾಡ್ಬೋದು. ಇದು ದೇವಸ್ಥಾನದ ಮುಂದೆ ಒಂದು ಕ್ಯೂ ಸಿಸ್ಟಮು, ಇಲ್ಲಿಂದನೇ ನಾವು ಹೋಗಬೇಕಾಗತ್ತೆ. ಸೊ ನಾವು ಹೋದಾಗ 10:30 ಆಗಿತ್ತು. ತುಂಬಾ ಬೇಗ ದರ್ಶನ ಕೂಡ ಆಯಿತು. ನಮಗೊಂದು ಅರ್ಧ ಗಂಟೆಯಲ್ಲೇ ದರ್ಶನ ಆಯಿತು. ಜನ ತುಂಬ ಕಮ್ಮಿ ಇದ್ದರು. ನಾವು ದರ್ಶನ ಮಾಡಿ ವಾಪಸ್ ಬರೋ ಅಷ್ಟೊತ್ತಿಗೆ ತುಂಬಾ ರಶ್ ಇತ್ತು. ನೋಡ್ತಾ ಇರ್ಬೋದು, ಇವಾಗ ದರ್ಶನಕ್ಕೆ ಅಂತ ಜನ ಕೂಡ ಹೋಗ್ತಾ ಇದ್ದಾರೆ. ನಾನು ಇದು ದರ್ಶನ ಮಾಡ್ಕೊಂಡು ಬಂದಮೇಲೆ ನಿಮಗೆ ತೋರಿಸ್ತಾ ಇರೋದು. ಹಾಗೆ ನಾನು ಒಳಗಡೆ ಹೋಗುವಾಗ ಕೆಲವೊಂದು ವಿಡಿಯೋಗಳನ್ನ ಕೂಡ ಮಾಡಿದ್ದೆ. ನೋಡಿ, ಒಳಗಡೆ ಈ ರೀತಿ ಕ್ಯೂ ಸಿಸ್ಟಮ್ ಇದೆ. ಹಾಗೆಯೇ ಇಲ್ಲಿ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕ್ಕೊಂಡೇ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಮಾಸ್ಕ್ ಹಾಕಲಿಲ್ಲ ಅಂದರೆ ಅವ್ರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಕೂಡ ಅನೌನ್ಸ್ ಮಾಡ್ತಾಯಿದ್ರು. ದೇವಸ್ಥಾನದೊಳಗೆ ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ನಾನು ವಿಡಿಯೋ ಮಾಡಿದ್ದೀನಿ. ಎದುರಿಗೆ ಕಾಣಿಸ್ತಾ ಇದೆ ಅಲ್ವಾ, ಇದೇ ಹಾಸನಾಂಬ ದೇವಿ ದೇವಸ್ಥಾನ. ಹಾಗೆ ಅಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ಲ, ಅದೇ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ನೋಡ್ತಾ ಇದ್ದೀರಲ್ವಾ, ರೈಟ್ ಸೈಡಲ್ಲಿ ಇದೆಯಲ್ಲ, ಅದೇ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಒಳಗಡೆ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಹಾಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಹಾಸನಾಂಬ ದೇವಿ ದೇವಸ್ಥಾನದ ಬಗ್ಗೆ ಒಂದು 2 ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಇವಾಗ ನೋಡ್ತಾ ಇದ್ದೀರಲ್ವ, ಇದು ಚಿಕ್ಕ ಚಿಕ್ಕದಾಗಿರುವಂತಹ ಲಿಂಗಗಳು. ಇದು 101 ಲಿಂಗು ಇರ್ಬೋದು. ತುಂಬಾ ಚೆನ್ನಾಗಿದೆ. ನೋಡಿ, ಬಸವಣ್ಣ ಕೂಡ ಇದೆ ಮುಂದೆ. ಚಿಕ್ಕ ಚಿಕ್ಕದಾಗಿರುವಂತಹ ಲಿಂಗುಗಳಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಫ್ರಂಟಲ್ಲೆಲ್ಲ ಸ್ವಲ್ಪ ಮಾಡಿದ್ದೀನಿ. ನೋಡಿ, ಇದು ದೇವಸ್ಥಾನ, ಹಾಸನಾಂಬ ದೇವಸ್ಥಾನ ಇದೆ. ಸೊ ಇಲ್ಲಿ ಇನ್ನು ಮುಂದೆ ಹೋಗಿ ವಿಡಿಯೋ ಅಂತೂ ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ. ಸೊ ಇಲ್ಲೇ ತೋರಿಸ್ತೀನಿ ನೋಡಿ. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಎದುರುಗಡೆ ಇರೋದು ಗಣೇಶ ದೇವಸ್ಥಾನ. ಈ ಕಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ ಒಂದು ವ್ಯೂ ತೋರಿಸ್ತೀನಿ. ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ತುಂಬ ಹೊತ್ತು ವಿಡಿಯೋ ಮಾಡೋ ಅವಕಾಶ ಸಿಗಲಿಲ್ಲ, ಇಷ್ಟೇ ಸಿಕ್ಕಿದ್ದು. ಯಾಕೆಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ತುಂಬ ಜನ ಸೇರ್ತಾರೆ ಅಂತ. ಕೆಲವರು ಪಿಕ್ಚರ್ಸ್ಗಳನ್ನ ಕೂಡ ತೊಗೊತಾ ಇದ್ರು. ಬಟ್ ನಾನು ಇದು ವಿಡಿಯೋ ಒಂದು ಮಾಡ್ಕೊಂಡು ಬಂದೆ. ಸೊ ಇಷ್ಟಾರು ಅವಕಾಶ ಸಿಕ್ತಲ್ಲ, ಇದೇ ತುಂಬ ಖುಷಿ ಆಯಿತು. ಈ ವರ್ಷ ದರ್ಶನ ಇಲ್ಲ ಅಂತ ಬೇಜಾರಾಗಿತ್ತು. ಇದು ನೋಡಿ, ಒಳಗಡೆಯಿಂದ ಗೋಪುರ ಇದು ಈ ರೀತಿ ಕಾಣಿಸುತ್ತೆ. ಸೊ ನನಗೆ ಆದಷ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ಮುಖಾಂತರ ನಿಮಗೆ ಕೂಡ ದರ್ಶನ ಮಾಡಿಸ್ತೀನಿ ನೋಡಿ. ಹಾಗೆಯೇ ಕೆಲವೊಂದು ಪಿಕ್ಚರ್ಸ್ಗಳನ್ನ ಕೂಡ ಹಾಕ್ತೀನಿ ನೋಡಿ. ಸೊ ಈ ವರ್ಷದ ಹಾಸನಾಂಬ ದೇವಿಯ ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ 3 ವಿಡಿಯೋಗಳನ್ನ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ ಮಾಡಿ. ನೀವು ನೋಡಿ, ನಿಮ್ಮ ಫ್ರೆಂಡ್ಸ್ಗಳು
ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಕೂಡ ಇದನ್ನು ಹೆಚ್ಚಾಗಿ ಶೇರ್ ಮಾಡಿ. ಇವತ್ತಿನ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.